ಅಂದ್ರೆ ಹೆಸರಿ ಮಾತ್ರ ಸೀಮಿತ ಆಗಿದೆ. ಕರ್ಕೊಂಡ್ ಬರ್ಲಕ್ಕ ಆಗ್ತಾರೆ ಅತ್ತ ಯಾರು ಜಲ್ದಿ ಬರ್ತಾರೋ ಅವ್ರಿಗೆ ಹತ್ಲಾಕ್ತಾರೆ ಯಾರು ಲೇಟ್. ನೀವು ಯಾವಾಗ ಹಾಕ್ಬೇಕು? ಬೆಳಗ್ಗೆ 10 ಗಂಟೆಗೆ ಹಾಕ್ಬೇಕು. ಈಗ ಹಾಕ್ಲತ್ತೀರಿ? ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ ಜೇವರ್ಗಿ ಆಸ್ಪತ್ರೆ ಕಟ್ಟಡಕ್ಕೆ ಮಾತ್ರ ಸೀಮಿತ, ಚಿಕಿತ್ಸೆ ಒದಗಿಸುವಲ್ಲಿ ಶೂನ್ಯ. ಆಸ್ಪತ್ರೆ ಜೇವರ್ಗಿಯಲ್ಲಿ ನಾವು ಸದ್ಯ ಇಲ್ಲಿ ಇದ್ದೀವಿ. ತಾವು ನೋಡಬಹುದು ಏನಪ್ಪಾ ಅಂತಂದ್ರೆ ಸಾರ್ವಜನಿಕರಿಂದ ಬಂದಿರತಕ್ಕಂತ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಅನ್ನ ಇವತ್ತ ಸರ್ಕಾರ ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಆ ಒಂದು ಆ ಕೋಟ್ಯಾಂತರ ರೂಪಾಯಿ ಇಲ್ಲಿ ಎಷ್ಟು ದುರ್ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾರಣ ಇಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ದೈವ ಸಂಗತಿ ಏನಪ್ಪಾ ಅಂತಂದ್ರೆ 3 ತಿಂಗಳಿಂದ ಯಾವುದೇ ಇಲ್ಲಿ ಮಕ್ಕಳ ಆಪರೇಷನ್ ಕೂಡ ನಡೀತಾ ಇಲ್ಲ. ಮತ್ತೆ 3ರಿಂದ 4 ತಿಂಗಳಾಯ್ತು ಇವತ್ತು ಏನು ಸ್ಕ್ಯಾನಿಂಗ್ ಸೆಂಟರ್ ಕೂಡ ಕ್ಲೋಸ್ ಆಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು 5 ರಿಂದ 6 ತಿಂಗಳುಗಳು ಕಳೆದರೂ ಗರ್ಭಿಣಿ ತಪಾಸಣಾ ಸ್ಕ್ಯಾನಿಂಗ್ ಸಂಪೂರ್ಣ ಮುಚ್ಚಿದೆ. 3 ತಿಂಗಳಿಂದ ಸಂಪೂರ್ಣ ವಿಳಂಬವಾದ ಬಾಣಂತಿಯ ಶಸ್ತ್ರಚಿಕಿತ್ಸೆ. ಹೆಸರಿ ಮಾತ್ರ ಸೀಮಿತ ಆಗಿದೆ. ಇಲ್ಲಿ ಯಾವುದೇ ರೀತಿಯಿಂದ ಆಪರೇಷನ್ ಥಿಯೇಟರ್ ಬಂದಾಗಿ ಕಳೆದ ಸುಮಾರು 3 ತಿಂಗಳಿಂದ ಆಪರೇಷನ್ ಥಿಯೇಟರ್ ಬಂದಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಸ್ಕ್ಯಾನಿಂಗ್ ಸೆಂಟರ್ ಅಂತೂ ನಾವು ಅದು ಸ್ಕ್ಯಾನಿಂಗ್ ಮಾಡೋದು ನೋಡಿಲ್ಲ. ಯಾಕಪ್ಪ ಅಂದ್ರೆ ಸ್ಕ್ಯಾನಿಂಗ್ ಸೆಂಟರ್ ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಸಿಬ್ಬಂದಿ ಅವರು ಗೈರದರು ಏನದರು ಅದು ವೈಯಕ್ತಿಕ ವಿಚಾರ. ಯಾರಾದ್ರೂ ಸಾರ್ವಜನಿಕರು ಬಂದು ಕೇಳಿದ್ರೆ ಇಲ್ಲ ಅವರು ಮನೆಗೆ ಆರಾಮಿಲ್ಲ ಅಂತ ಹೇಳ್ತಾರೆ. ಅವ್ರು ವೈಯಕ್ತಿಕ ಒಂದು ವಿಷಯ ತಂದು ಇಲ್ಲಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಹಾಕಿದ್ರೆ ನಾವೇನ್ ಮಾಡ್ಬೇಕು? ಸಾರ್ವಜನಿಕರು ಬೇರೊಂದು ಆಸ್ಪತ್ರೆಗೆ ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಆಸ್ಪತ್ರೆಯ ಶಿಫಾರಸು ಪತ್ರ ನೀಡದ ಅಧಿಕಾರಿಗಳು. ಇದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಬರುವ ಬಡವರ್ಗದ ಜನರಿಗೆ ದಿಕ್ಕು ತೋಚದಂತಾಗಿದೆ. ಖಾಸಗಿ ಆಸ್ಪತ್ರೆಗಳಿಗೆ ಸಾವಿರಾರು ರೂಪಾಯಿಗಳು ಸುರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತುಂಬಾ ನೋವಿನ ಸಂಗತಿಯಿಂದ ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡರು. ಹೋಗಿ ಕರ್ಕೊಂಡ್ ಬರ್ಲಕ್ಕ ಆಗ್ತಾರೆ ಅತ್ತ ಯಾರು ಜಲ್ದಿ ಬರ್ತಾರೋ ಅವ್ರಿಗೆ ಹತ್ಲಾಕ್ತಾರೆ ಯಾರು ಲೇಟ್ ಜಲ್ದಿ ಬಂದ್ರೆ ಹತ್ಲಾಕ್ತಾರೆ ಇಲ್ಲ ಲೇಟ್ ಬಂದ್ರೆ ಈಗ ಗ್ಲುಕೋಸ್ ತೊಗೊಂಬಂದಿರಿ ಇಲ್ಲಿ ತುಂಬಾ ಹಚ್ಚಿರಿ ಹೋಗೋಗಿ ಕರ್ಕೊಂಡ್ ಬರ್ಬೇಕಾಗ್ತಾರೆ. ಅಂದ್ರೆ ಅವ್ರು ಬರಲ್ಲ, ಬಂದು ಹಚ್ಚಲ್ ಖಾಲಿ ಆದಾಗ ಇಬ್ಬರಿ ಅವರಿ ಇರೋದು. ಚಿಕಿತ್ಸೆಗೆಂದು ದಾಖಲಾದ ಸಾರ್ವಜನಿಕರಿಗೆ ಬೇರೊಬ್ಬರಿಗೆ ಬಂದಿರುವ ಸಾಂಕ್ರಾಮಿಕ ರೋಗಗಳನ್ನು ಇನ್ನೊಬ್ಬರಿಗೆ ಬರದಂತೆ ಸುರಕ್ಷಿತವಾಗಿ ಇರಲು ಬೆಡ್ಶೀಟ್ ನೀಡದೆ ಕಾಟಾಚಾರಕ್ಕೆ ಚಿಕಿತ್ಸೆ ಒದಗಿಸುತ್ತಿರುವ ವೈದ್ಯರ ಈ ಪೈಕಿ ದಾಖಲಾದ ಮಹಿಳೆಯರು ತಮ್ಮ ಅಳುವನ್ನ ತೋಡಿಕೊಂಡರು. ಪೇಷಂಟ್ ಹೇಳಕತ್ತಾರ ಬೆಳಗ್ಗೆ 6ರಿಂದ ಒಂದೇ ಒಬ್ರು ಏನ್ ತಂದು ಕೊಟ್ಟಿಲ್ಲ ಬೆಡ್ಶೀಟ. ಈಗ ಯಾಕೆ ತೊಗೊಂಬರ್ಲಕತ್ತೀರಿ ನೀವು? ನೀವು ಯಾವಾಗ ಹಾಕ್ಬೇಕು? ಬೆಳಗ್ಗೆ 10 ಗಂಟೆಗೆ ಹಾಕ್ಬೇಕು. ಈಗ ಹಾಕ್ಲತ್ತೀರಿ? ಅಂದ್ರೆ ನೀವು ಮನ್ಸಿಗೆ ಬಂದಂಗೆ ಹಾಕೋತೀರಿ ಇಲ್ಲಿ ಹಾಸ್ಪಿಟಲ್? ಯಾರು ಹೇಳೋರು ಕೇಳಿರಲ್ಲ ನಿಮ್ಗೆ ಇಲ್ಲಿ? ಆಯ್ತಮ್ಮ, ಈಗ ಹಾಕಿ ಏನು ಮಾಡ್ತೀವಿ? ಬೆಡ್ ಮೇಲೆ ಆಲ್ರೆಡಿ ಅವ್ರು ಮಕ್ಕೊಂಡ್ರಲ್ಲ, ಬೇರೆಯವ್ರಿಗೆಲ್ಲ ಇನ್ಫೆಕ್ಷನ್ ಆಗ್ತದೆ, ಬೇರೆಯವ್ರದ್ದು ಅವ್ರಿಗೆ ಇನ್ಫೆಕ್ಷನ್ ಆಗಲ್ಲ. ಒಟ್ಟಾರೆಯಾಗಿ ಜೇವರ್ಗಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾವುದೇ ಚಿಕಿತ್ಸೆ ಸರಿಯಾಗಿ ದೊರೆಯದೆ ನಾಮಕ ವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ ಎಂದು ಮಾಧ್ಯಮದ ಮೂಲಕ ಸ್ಥಳೀಯರು, ಸಾರ್ವಜನಿಕರು, ಸಂಘಟನಾಕಾರರು ತಮ್ಮ ನೋವಿನ ಸಂಗತಿಯನ್ನ ಹೊರಹಾಕಿದರು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಜೇವರ್ಗಿ ಸಾರ್ವಜನಿಕರಿಂದ ಸುಮಾರು ಟ್ಯಾಕ್ಸ್ ಅನ್ನ ಇವತ್ತು ಸರ್ಕಾರಕ್ಕೆ ಹೋಗ್ತಾ ಇದೆ. ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಖರ್ಚುಗಳನ್ನು ಮಾಡಿ ತಾಲೂಕಿನಲ್ಲಿ ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ ನಿರ್ಮಾಣ ಮಾಡಿರುವಂಥದ್ದು. ಅದರಿಂದ ಯಾವುದೇ ಒಂದು ನಯ ಪೈಸೆ ಲಾಭ ಕೂಡ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡ್ಬೋದು ಸದ್ಯ ಸುಮಾರು 3 ತಿಂಗಳಿಂದ ಈ ಒಂದು ಸ್ಕ್ಯಾನಿಂಗ್ ಒಂದು ಥಿಯೇಟರ್ ಇದೆ. ಈ ಒಂದು ಸ್ಕ್ಯಾನಿಂಗ್ ಥಿಯೇಟರ್ ಸುಮಾರು 3 ತಿಂಗಳಿಂದ ಸಂಪೂರ್ಣ ಕ್ಲೋಸ್ ಆಗಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ತಾಲೂಕಿನ ಪ್ರತಿಯೊಬ್ಬ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು ಒಂದು 100ರಿಂದ 130 ಹಳ್ಳಿಗಳೇನದಾವ. ಆ ಹಳ್ಳಿಗಳಿಂದ ಸಂಪೂರ್ಣ ಜನ ಇಲ್ಲಿ ಬರ್ತಾರ ಹೋಗ್ತಾರ. ಆದ್ರೆ ಇಷ್ಟೇ, ಇದರಿಂದ ಯಾವುದೇ ಕೂಡ ಲಾಭ ಇಲ್ಲ.